ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಮದುವೆಯಿಂದ ಬೆಂಗಳೂರಿಗೆ ಹೋಗಿ ರೀಚ್ ಆದ್ವಿ ಅಂತ ಹೇಳಿ ನಾನು ವ್ಲಾಗ್ ಸ್ಟಾಪ್ ಮಾಡಿದ್ದೆ. ಸೊ ಅಲ್ಲಿಂದ ಹೊರಡುವಾಗಲೂ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮನಿಗೆ ಹುಷಾರು ತಪ್ಪುತ್ತೆ, ಅವರು ಹೋಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಬೇಕು ಅಂತ ಐಡಿಯಾನೇ ಇಲ್ಲ. ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ. ಪಾಪುದೆಲ್ಲ ವೀಡಿಯೋಸ್ ಕಳಿಸ್ತಾಯಿದ್ರು. ಪಾಪು ಆರಾಮಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಖುಷಿಯಾಗಿದ್ದಾಳೆ ಅಂತ ನಮಗೂ ನೋಡೋಂಗೆ ಆಗ್ತಾ ಇರುತ್ತಲ್ಲ ಪಾಪುನ. ಅವಳು ಹೆಂಗಿದ್ದಾಳೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಜೊತೆ ಇದ್ದಾಗ ನೋಡ್ತಿರ್ತೀವಿ. ಅವಳದೇನೋ ಒಂದು ದಿನಕ್ಕೊಂದು ವಿಡಿಯೋ ನೋಡಿದ್ರೆ ನಮಗೆ ಖುಷಿ. ಹಾಗಾಗಿ ವಿಡಿಯೋ ಕಳಿಸಿ ಅಂತ ಕೇಳ್ತಾ ಇದ್ವಿ. ನಮ್ಮ ಅಪ್ಪ ಇದ್ದರೆ ತೆಗೆದು ಕಳಿಸ್ತಾಯಿದ್ರು ಪಾಪ. ಸೊ ಅದೆಲ್ಲ ಮಾಡಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ. ಅದಾದ ತಕ್ಷಣ ಅವರು ಫ್ರೈಡೇನೆ ಫೋನ್ ಮಾಡಿ ಹೇಳಿದ್ರು, ಏನೋ ಹೊಟ್ಟೆ ಎಲ್ಲ ನೋವ್ತಾ ಇದೆ ಅಂತ ಹೋಗಿ ತೋರಿಸಿದ್ದಾರೆ. ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅವರು ಗರ್ಭಕೋಶದ್ದೇನೋ ಪ್ರಾಬ್ಲಮ್ ಇದೆ, ನೀವು ಹೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ, ಇಲ್ಲ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅಂತ ಹೇಳಿದ್ದಾರೆ. ಅಲ್ಲೋಗಿ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿದೆ, ಯೂಟ್ರಸ್ ರಿಮೂವ್ ಮಾಡಬೇಕು ಅಂತೆಲ್ಲ ಆಪ್ರೇಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಏನು ಮಾಡಿದ್ರು, ಶನಿವಾರ ಅಡ್ಮಿಟ್ ಆಗಿದ್ದರು. ಇದು ಬಂದು ನಮಗೆ ಶನಿವಾರನೇ ರಾಗೋದು ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಅದು ಅದೃಷ್ಟಕ್ಕೆ ನಮಗೆ ಸೆಕೆಂಡ್ ಸಾಟರ್ಡೆ ರಜಾ ಇತ್ತು. ನಾನೇನು ರಜಾ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ, ರಜಾ ತೊಗೊಂಡು ಹೋಗಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ರಾಘುಗೆ ಇದೇ ಫಸ್ಟು ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗಿತ್ತು. ಬೇರೆದಾಗಿದ್ದರೆ ನಾವು ಹೋಗೋದೇ ಇಲ್ಲ, ಅಟೆಂಡ್ ಮಾಡ್ದೇರ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೊರಟು ಬಿಡ್ತಾಯಿದ್ವಿ. ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಅವ್ರು ಇಯರ್ ಪೂರ ಅವ್ರಿಗೆ ಏನು ಮೆಟೀರಿಯಲ್ ಕೊಟ್ಟಿರ್ತಾರೆ, ಹೇಗಿರುತ್ತೆ ಸ್ಕೂಲ್, ಹೇಗಿರುತ್ತೆ, ಏನೇನೆಲ್ಲ ಪ್ರೋಗ್ರಾಮ್ ಮಾಡ್ತಾರೆ, ನಾವು ಹೇಗೆ ಇರಬೇಕು, ಏನೆಲ್ಲ ಅಟೆಂಡ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನನ್ನು ಗೈಡ್ಲೈನ್ಸನ್ನು ಓರಿಯೆಂಟೇಷನ್ ಪ್ರೋಗ್ರಾಮಲ್ಲೇ ಕೊಡ್ತಾರೆ. ಆ ಪ್ರೋಗ್ರಾಮ್ನ ಮಿಸ್ ಮಾಡಿಕೊಂಡ್ರೆ ಅವ್ರನ್ನ ಕೇಳಬೇಕಾಗತ್ತೆ. ನಾವು ಇದೇ ಫಸ್ಟು ರಾಘುನ ಸ್ಕೂಲಿಗೆ ಸೇರಿಸಿರೋದ್ರಿಂದ ನಮಗೆ ಬೇರೆ ಫ್ರೆಂಡು ಕೂಡ ಗೊತ್ತಿಲ್ಲ ಯಾರೂ. ಫ್ರೆಂಡ್ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿಲ್ಲ. ಸೊ ಹಾಗಾಗಿ ಇಲ್ಲ ಅಟೆಂಡ್ ಮಾಡ್ಕೊಂಡು ಆಮೇಲೆ ಹೋಗೋಣ, ಹೆಂಗಿದ್ರು ಇನ್ನೂ ಅಲ್ಲಿ ಸ್ಕ್ಯಾನಿಂಗು ಅದು ಇದು ಅಂತ ಹೇಳಿದ್ದಾರೆ, ರಿಪೋರ್ಟ್ ಎಲ್ಲ ಬರಬೇಕು ಅಂತ ಅಂದ್ಕೊಂಡು ನಾವು ಈ ಫಂಕ್ಷನ್ನ ಅಟೆಂಡ್ ಮಾಡಿಕೊಂಡೇ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಶನಿವಾರ ಓರಿಯೆಂಟೇಷನ್ ಪ್ರೋಗ್ರಾಮ್ ಎಲ್ಲ ಮುಗಿಸಿದ್ವಿ. ಓರಿಯೆಂಟೇಷನ್ ಆದಮೇಲೆ ಮ್ಯಾಂಗೋ ಮೇನಿಯಾ ಅಂತ ಹೇಳಿಬಿಟ್ಟು ಮ್ಯಾಂಗೋಗೆ ಸಂಬಂಧಪಟ್ಟಂಗೆ ಫುಲ್ಲು ಡೆಕೋರೇಷನ್ ಮಾಡಿದರು. ಅಲ್ಲಿ ಡೆಕೋರೇಷನ್ ನೋಡಿನೇ ಸುಸ್ತಾಗೋಯ್ತು ಪಾಪ. ಎಷ್ಟು ಡೆಡಿಕೇಶನ್ ಆಗಿ, ಎಷ್ಟು ಹಾರ್ಡ್ ವರ್ಕ್ ಮಾಡಿರಬೇಡ, ಇಷ್ಟು ದೊಡ್ಡ ಗ್ರೌಂಡ್ಗೆ ಫುಲ್ಲು ರೆಡಿ ಮಾಡಿದರು. ಹಾಗೆ ಪೇರೆಂಟ್ಸ್ಗೆಲ್ಲ ಕಾಂಪಿಟೇಷನ್ ಇಟ್ಟಿದ್ರು. ನಾನೇನು ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಮನಸ್ಥಿತಿ ಕೂಡ ಇರಲಿಲ್ಲ ನನಗೆ, ಅಟೆಂಡ್ ಮಾಡಬೇಕಲ್ಲ ಅಂತ ಹೇಳಿ ಮಾಡಿದ್ದೆ ಅಷ್ಟೇ. ರಾಘು ಸ್ಕೂಲಲ್ಲಿ ಪೇರೆಂಟ್ಸ್ಗಳೆಲ್ಲ ಏನೋ ಮ್ಯಾಂಗೋದಲ್ಲಿ ಏನೇನು ವೆರೈಟೀಸ್ ಗೊತ್ತು ಅದೆಲ್ಲ ಮಾಡ್ಕೊಂಡು ಬರ್ಬೋದು ಅಂತೆಲ್ಲ ಇತ್ತು. ತುಂಬ ಜನ ಪೇರೆಂಟ್ಸು ಅಪ್ಪ ಎಷ್ಟು ಡೆಡಿಕೇಶನ್ ಆಗಿ ಮ್ಯಾಂಗೋ ಯೂಸ್ ಮಾಡಿ ಕ್ಯಾಂಡಿ ಅಂತೆ, ಅದೇನೋ ಕರಿ ಅಂತೆ, ಹಾಗೆಯೇ ಚುರುಮುರಿ, ನಾರ್ಮಲ್ ಮ್ಯಾಂಗೋ, ಹುಳಿ, ವೆರೈಟಿ ಮಾಡ್ಕೊಂಡು ಬಂದಿದ್ದರು. ಅಷ್ಟು ಥರ ಮಾಡ್ಕೊಂಡು ಬಂದಿದ್ದರು. ಹಾಗೆಯೇ ಒಂದಷ್ಟು ಮ್ಯಾಂಗೋ ತಿನ್ನುವಂಥ ಗೇಮ್ಸು, ಬೇರೆ ಗೇಮ್ಸ್ಗಳು ಕೂಡ ಇಟ್ಟಿದ್ದರು. ನಾವು ಓರಿಯೆಂಟೇಷನ್ ಆದ ತಕ್ಷಣ ಹೊರಟೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಪ್ರಿನ್ಸಿಪಲ್ ಬಂದುಬಿಟ್ಟು ನಮ್ಮ ಅಪ್ಪಾಜಿ ಅವ್ರಿಗೆ ಗೊತ್ತಿರೋರು, ಅಂದರೆ ನಮ್ಮ ಅಪ್ಪಾಜಿಯವರ ನಿಯರೆಸ್ಟ್ ಊರವರು. ಅವತ್ತೆಲ್ಲ ಬಂದು ತುಂಬ ಚೆನ್ನಾಗಿ ಅವ್ರು ನಮ್ಮಪ್ಪ ಅಡ್ಮಿಷನ್ ಮಾಡಿಸುವಾಗ ಬಂದಿದ್ದರು. ಹಾಗಾಗಿ ಚೆನ್ನಾಗಿ ಪರಿಚಯ ಆಗಿದ್ದರು. ಯಾಕೆ ಹೋಗ್ತೀರಾ, ನೀವು ಅಟೆಂಡ್ ಮಾಡಿಬಿಟ್ಟೆ ಹೋಗಬೇಕು ಅಂತೆಲ್ಲ ಹೇಳಿದ್ರು ಪ್ರಿನ್ಸಿಪಲ್ಲು. ಸರಿ ಆಯಿತು ಅಂತ ಹೇಳಿ ಉಳ್ಕೊಂಡ್ವಿ. ಆ ಕಡೆ ಅಲ್ಲೂ ಕೂಡ ಸ್ಕ್ಯಾನಿಂಗ್ ಮಾಡಿಸಿದ್ರು. ರಿಪೋರ್ಟ್ ಬರೋದು ಭಾನುವಾರ ಆಗುತ್ತೆ, ಶನಿವಾರ ಬರಲ್ಲ ಅಂತ ಹೇಳಿದ್ರು. ಸರಿ ಒಳ್ಳೆಯದಾಯಿತು ಬಿಡು, ಹಂಗಾದ್ರೆ ಆರಾಮಾಗಿ ಹಾಸ್ಪಿಟ್ಲಲ್ಲಿದ್ದಾರೆ ಅವರು, ನಾವು ಹೋಗೋಣ ಅಂತ ಹೇಳಿ ಈ ಫಂಕ್ಷನ್ನ ಮುಗಿಸ್ಕೊಂಡು ಶನಿವಾರ ಹೋಗಿ ನಾವು ನೈಟು ರೀಚ್ ಆಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಫಂಕ್ಷನ್ನ ಅಟೆಂಡ್ ಮಾಡಿದ್ವಿ. Antioxidants contributing to a healthy diet. The mango industry plays a significant role in global agriculture. ನಮ್ಮ ರಾಘು ಅಂತೂ ಸಿಕ್ಕಾಪಟ್ಟೆ ಹಿಡಿಯೋದೇ ಕಷ್ಟ ಆಗಿತ್ತು. ಗ್ರೌಂಡ್ ಫುಲ್ಲು ದೊಡ್ಡದಾಗಿತ್ತು, ಹಸಿರಾಗಿತ್ತು, ತುಂಬ ಓಡಾಡೋನು. ಹಿಡಿದು ಸಾಕಾಯಿತು. ನಮ್ಮ ಪುಟ್ಟಿ ಕೂಡ ಇದ್ಲು, ನಮ್ಮ ಚಾರ್ವೆ ಪುಟ್ಟಿ. ನನಗಿನ್ನೂ ಬಾಯಿಗೆ ಹರ್ಷಿತಾ, ಕೀರ್ತಿ ಅನ್ನೋದೇ ಬರುತ್ತೆ ಹೊರತು ಇನ್ನೂ ನನ್ನ ಮಗಳ ಹೆಸರೇ ಬರೋಲ್ಲ ನನಗೆ. ತುಂಬ ಜನ ಇದನ್ನ ನಂಬ್ತಿರೋ ನಂಬಲ್ವೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ನನ್ನ ಮಗಳ ಹೆಸರು ಬೇಗ ಬರಲ್ಲ, ಹರ್ಷಿತಾ, ಕೀರ್ತಿ ಅಂತಲೇ ಬರುತ್ತೆ. ಅಷ್ಟು ಕೋರ್ಡಿನೇಷನ್ ಅವ್ರ ಜೊತೆಗೆ ಬೆಳೆದಿರೋದು ನಾನು. ಅವ್ರಿಗೆ ಅಷ್ಟು ಟೈಮ್ ಕೊಟ್ಟಿದ್ದೀನಿ, ಅಷ್ಟು ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಒಂದು ಬಾಂಡಿಂಗ್ ಬಂದುಬಿಟ್ಟಿದೆ ಚಿಕ್ಕವರಿದ್ದಂಗಿಂದ. ಅದರಲ್ಲೂ ಕೀರ್ತಿಗಿಂತ ಹರ್ಷಿತಂದು ಸ್ವಲ್ಪ ನನ್ನ ಮದುವೆ ಆಗೋಕ್ಕಿಂತ ಮುಂಚೆಯಿಂದನೂ ಅವಳು ಹುಟ್ಟಿದ್ಲಲ್ವ, ಹಾಗಾಗಿ ಅವಳ ಜೊತೆಗೆ ಒಂದು ಸ್ವಲ್ಪ ಅವಳ ಹೆಸರೇ ಬರೋದು ಇವತ್ತಿಗೂ ನನಗೆ. ನನ್ನ ಮಗಳ ಹೆಸರು ಬರೋದೇ ಇಲ್ಲ.
ಸೊ ಇಲ್ಲಿ ಹಾಗೇ ಒಂದೇನೋ ಮ್ಯಾಂಗೋನ ತಲೆ ಮೇಲೆ ಇಟ್ಕೊಂಡು ನಡೆಯುವಂಥದ್ದೊಂದು ಇಟ್ಟಿದ್ರು. ಅದರಲ್ಲೂ ಕೂಡ ನನ್ನ ಹಸ್ಬೆಂಡೇ ವಿನ್ ಆದರು. ಫಸ್ಟ್ ರೌಂಡಲ್ಲೂ ವಿನ್ ಆದರು, ಸೆಕೆಂಡ್ ರೌಂಡಲ್ಲೂ ವಿನ್ ಆದರು. ಒಂದು 2-3 ಪ್ರೈಸ್ ಕೂಡ ಗೆದ್ದರು. ಆ 2-3 ಪ್ರೈಸ್ಗೆ ಅವರು ಏನೋ ಇದು ಬರುತ್ತಲ್ಲ, ಗ್ಲಾಸ್ ಬರುತ್ತಲ್ಲ, ಪಿಂಗಾಣಿ ಗ್ಲಾಸು, ಅದನ್ನು ಕೊಟ್ಟಿದ್ದರು. ನೋಡಿ, ಇದು ಮ್ಯಾಂಗೋ ತಿನ್ನೋ ಸ್ಪರ್ಧೆ, ಇದರಲ್ಲೂ ವಿನ್ ಆದರು. ಬಟ್ ಖುಷಿ ಏನು ಅಂದರೆ ಬಾಯ್ಸಲ್ಲಿ 2 ಪ್ರೈಸ್ ಕೊಟ್ಟರು ಅವರು, ಗರ್ಲ್ಸಲ್ಲೂ ಕೂಡ 2 ಪ್ರೈಸ್ ಕೊಟ್ಟರು. ಬಾಯ್ಸ್ಗೆ ಬೇರೆ ಫಸ್ಟ್ ಸೆಕೆಂಡು, ಗರ್ಲ್ಸ್ಗೆ ಬೇರೆ ಫಸ್ಟ್ ಸೆಕೆಂಡ್ ಅಂತ ಕೊಟ್ಟರು. ಅದರಿಂದ ತುಂಬ ಜನಕ್ಕೆ ಪ್ರೈಸ್ ಸಿಕ್ತು. ಎಲ್ಲರೂ ಹ್ಯಾಪಿಯಾಗಿದ್ದರು. Looks silly, but it is difficult. It is difficult without using hand. The first place for the female contestants, it was Netravati. Let them come together. Certificates. It was on my top. Shashika. Charges. Mr. Nagappa, parent of Vedic LKG. Third place goes to Mr. Nagesh, parent of Janav Shetty. A big round of applause. Second prize, Mr. Sandeep, parent of Anand GS, first standard. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೈಟ್ ಆಯಿತು. ನೈಟೇ ನಾವು ಬಂದು ಹಾಸ್ಪಿಟಲ್ಗೆ ರೀಚ್ ಆದ್ವಿ. ನಾನು ಬಂದ ತಕ್ಷಣ ಅಪ್ಪನ ಊರಿಗೆ ಕಳಿಸ್ಬಿಟ್ಟೆ. ನಾನು ಇಲ್ಲೇ ಇರ್ತೀನಿ, ಹೋಗಿ ಆರಾಮಾಗಿ ಅಂತ. ನಾನಂತೂ ನಮ್ಮಮ್ಮ ಇರೋ ತನಕ ಊರಿಗೋಗಿ ಮಲ್ಕೋಬೇಕು ಅಂತ ಅನಿಸ್ಲೇ ಇಲ್ಲ. ಅವ್ರಿಗೂ ಒಂಥರ ಏನಾದ್ರು ಮಾತಾಡ್ಕೊಂಡಿರೋರು ನನ್ನ ಜೊತೆಗೆ. ಹಾಗಾಗಿ ಅವ್ರನ್ನ ಕಳಿಸಿ ನಾನೇ ಅಲ್ಲೇ ಮಲ್ಕೊಂಡೆ. ಅವತ್ತಿನ್ನೂ ರಿಪೋರ್ಟ್ ಬಂದಿರಲಿಲ್ಲ. ನೋಡಿದ್ರೆ ನಮಗೆ ಸಂಡೇ ಕೂಡ ರಿಪೋರ್ಟ್ ಬರಲೇ ಇಲ್ಲ. ಕಾದು 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 ಸಾಕಾಯಿತು. ಕೊನೆಗೆ 5 ಗಂಟೆ 6 ಗಂಟೆಗೇನೋ ರಿಪೋರ್ಟ್ ಬಂತು. ರಿಪೋರ್ಟ್ ಬಂದಮೇಲೆ ಏನು ಹೇಳಿದ್ರು, ಈ ರಿಪೋರ್ಟಲ್ಲಿ ನಾರ್ಮಲ್ ಇದೆ, ಬಟ್ ಏನೋ ಸ್ಮಾಲ್ ಇನ್ಫೆಕ್ಷನ್ ಅಂತ ಆಗ್ತಾಯಿದೆ, ಮತ್ತು ಇನ್ನೊಂದು ನಾಳೆ ರಿಪೋರ್ಟ್ ಕಳಿಸ್ಬೇಕು ನಾವು, ಹಾಗಾಗಿ ನಾಳೆನೂ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇನ್ನೇನಕ್ಕೆ ರಜೆ ಹಾಕೋದು, ಬೇಡ ಹೋಗು, ಆಪ್ರೇಷನ್ ಇರುವಾಗ ರಜೆ ಹಾಕೊಳ್ಳೋವೆ, ಸುಮ್ಮನೆ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗಲ್ಲ, ಇವಾಗ ತಾನೇ ಕೆಲ್ಸಕ್ಕೆ ಸೇರಿದೆಯಾ ಬೇರೆ ಜಾಬ್ಗೆ, ಸುಮ್ಮನೆ ನಿನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ ನಮ್ಮಪ್ಪ ಹಿಂಸೆ ಮಾಡೋಕ್ಕೆ ಸ್ಟಾರ್ಟ್ ಆದರು. ಅವ್ರಿಗೂ ಭಯ, ಒಂದಿನದಕ್ಕೋಸ್ಕರ ಅವ್ರಿಗೆ ವರ್ಷ ಪೂರ್ತಿಗೆ ಏನಾದ್ರು ತೊಂದರೆ ಆದರೆ ಅವಳು ಏನು ಮಾಡ್ತಾಳೆ, ಬೆಂಗಳೂರಲ್ಲಿ ಅಷ್ಟು ಸುಲಭ ಅಲ್ಲ ಲೈಫ್ ಲೀಡ್ ಮಾಡೋದು ಅಂತ ಅವರಿಗೂ ಗೊತ್ತು. ಹಾಗಾಗಿ ಅವ್ರು ಹೇಳಿದ್ರು, ಸರಿ ಆಯಿತು ಹಾಗೆ ಆಗಲಿ ಅಂದ್ಬಿಟ್ಟು ನಾನು ಭಾನುವಾರ ನೈಟು ಒಂದು 8 ಗಂಟೆ ಆಗಿತ್ತು, ನಾವು 7 ಗಂಟೆ 8 ಗಂಟೆ ಅಷ್ಟೊತ್ತಾಗಿತ್ತು. ಅಲ್ಲಿಂದ ಹೊರಟ್ವಿ. ಮತ್ತು ಶನಿವಾರ ಅಲ್ಲೇ ಇದ್ನಲ್ಲ, ಭಾನುವಾರ ಮತ್ತೆ ಅಪ್ಪ ಬಂದರು. ಭಾನುವಾರ ಅಪ್ಪನ್ನ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ಹಾಸ್ಪಿಟ್ಲಿಂದನೇ ನಾವು ಅಲ್ಲಿಂದ ಬೆಂಗಳೂರಿಗೆ ಮತ್ತೆ ಹೊರಟ್ವಿ. ಏಕೆಂದರೆ ಸೋಮವಾರನೂ ಕೂಡ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸೋದಿತ್ತು. ಹಾಗಾಗಿ ಮತ್ತೆ ಸೋಮವಾರ ಸ್ಕ್ಯಾನಿಂಗ್ ಮಾಡಿಸಿ ಅದು ಕೂಡ ನಾರ್ಮಲ್ಲೇ ಬಂತು. ಹಾಗಾಗಿ ಮತ್ತೆ ಫೋನ್ ಮಾಡಿದ್ರು, ಮಂಗಳವಾರನೇ ಆಪ್ರೇಷನ್ ಮಾಡ್ತಾರೆ ಅಂತ. ನನಗೆ ತಡೆಯೋಕ್ಕಾಗಲಿಲ್ಲ. ಆ ಮಂಗಳವಾರ ಬೆಳಗ್ಗೆ ಎದ್ದು ಪೂಜೆ ಮಾಡಿ ದೇವ್ರಿಗೆಲ್ಲ ಕೈ ಮುಗಿದು ಆಮೇಲೆ ಸ್ಕೂಲಿಗೆ ಹೋಗಿ ಕೆಲಸ ಮಾಡಿ ಹಾಫ್ ಡೇ ವರ್ಕ್ ಮಾಡಿ ಮತ್ತು ಯಾಕೆಂದರೆ ಮಧ್ಯಾಹ್ನ ಮೇಲೆ ಆಪ್ರೇಷನ್ ಅಂತ ಹೇಳಿದರು. ಹಾಗಾಗಿ 12ವರೆಗೆ ಪರ್ಮಿಷನ್ ತೊಗೊಂಡು ಆಪ್ರೇಷನ್ ಟೈಮ್ಗೆ ಮತ್ತೆ ನಮ್ಮ ಚಾಮರಾಜನಗರಕ್ಕೆ ಬಂದೆ. ಅಲ್ಲಿಂದ ಬಂದು ಆಪ್ರೇಷನ್ ಎಲ್ಲ ಆಯಿತು. ನಮ್ಮಮ್ಮ ಫುಲ್ಲು ವೀಕ್ ಆಗಿಬಿಟ್ಟಿದ್ರು, ತುಂಬಾ ಇನ್ಫೆಕ್ಷನ್ ಆಗಿತ್ತಂತೆ, ತುಂಬಾ ಇದು ಮಾಡಿದ್ರು. ಮತ್ತೆ ಅವತ್ತು ಅಲ್ಲಿಂದ ಬಂದಿದ್ದೀರಿ, ಹೋಗಿ ಮನೆಗೆ ಹೋಗಿ ಮಲ್ಕೊಳ್ಳಿ ಆರಾಮಾಗಿ ಅಂತಲೇ ಹೇಳಿದ್ರು.
ನಾನು ಹೋಗಲಿಲ್ಲ. ಇಲ್ಲ ನನಗೆ ಅದು ಬೇರೆ ಅವತ್ತೇ ಆಪ್ರೇಷನ್ ಆಗಿತ್ತು. ಇಲ್ಲಪ್ಪ ಏನಾದರೂ ಮಾತ್ರ ನಾನು ಹೋಗಲ್ಲ, ನೀವೇ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ. ಅಲ್ಲೋದ್ರೂ ನನಗೆ ಏನು ಕೆಲಸ ಮಾಡೋಕ್ಕೂ ಕೈ ಕಾಲು ಬರಲ್ಲ. ಒಂಥರ ನನಗೆ ಯೋಚನೆ ಇದೆಲ್ಲ ಏನಾದರೂ ಒಂದು ಟೆನ್ಷನ್ ಆಗಿಬಿಟ್ರೆ ಏನೂ ಕೈ ಕಾಲು ಓಡಲ್ಲ ನನಗೆ, ಆ ಥರ ಆಗಿಬಿಡುತ್ತೆ. ಅದ್ರ ಬದಲು ಸುಮ್ಮನೆ ಹಾಸ್ಪಿಟ್ಲಲ್ಲಿ ಅಮ್ಮನ ನೋಡ್ಕೊಂಡು ಇರೋದೇ ಬೆಟರು ಅಂದ್ಬಿಟ್ಟು ಅಲ್ಲೇ ಇದ್ದೆ. ಅವತ್ತಂತೂ ಎಷ್ಟು ಹಾರಿಬಲ್ ಆಗಿತ್ತು ಕಂಡೀಷನ್ನು ಅಂದರೆ, ಬ್ಲಡ್ ಹಾಕಬೇಕಿತ್ತು. ಬ್ಲಡ್ಡು ಸ್ವಲ್ಪ ತಿಕ್ಕಾಗ್ಬಿಟ್ಟಿತ್ತು, ತಿನ್ನಿರುತ್ತಲ್ವ ಅದು ಆಗ್ಬಿಟ್ಟಿತ್ತು. ಬ್ಲಡ್ಡೇ ಹೋಗ್ತಾ ಇಲ್ಲ. ಮಧ್ಯರಾತ್ರಿ 2 ಗಂಟೆವರೆಗೂ ನಾವು ಕಂಟಿನ್ಯೂಯಸ್ ಆಗಿ ಸ್ಟ್ರಗಲ್ ಮಾಡಿದ್ದೀವಿ. ಕೊನೆಗೆ ಆಗಲೇ ಇಲ್ಲ. ನಾನು ಕೂಡ ಎಲ್ಲ ಪ್ರೆಸ್ ಮಾಡಿ ಕೈ ಬೆರಳು ಮೊಣಕೈ ಎಲ್ಲ ನೋವು ಬಂದ್ಬಿಡ್ತು. ಆಮೇಲೆ ಹೋಗಿ ನರ್ಸನ್ನ ಎದ್ದೇಳಿಸ್ಕೊಂಡು ಬಂದೆ. ಇಲ್ಲ ಹೋಗ್ತಾ ಇಲ್ಲ, ಎಷ್ಟು ಸರಿ ಮಾಡಿದ್ರು ಹಿಂಗೆ ಮಾಡಿ ಸಾಕಾಗ್ತಿದೆ ಬನ್ನಿ ಅಂತ ಹೇಳಿದ್ಮೇಲೆ ಅವರು ಪಾಪ ಎಲ್ಲ ಬಂದು ಆಮೇಲೆ ಬೆಳಗ್ಗೆವರೆಗೂ ಟೈಟಾಗಿ ಪ್ರೆಸ್ ಮಾಡಿ ಎಲ್ಲ ಸ್ವಲ್ಪ ಪದೇ ಕ್ಲಾಟ್ ಆಗ್ತಾಯಿತ್ತು. ಅಲ್ಲಿಗೆ ಮಾಮೂಲಿ ಸಲೈನ್ ಹಾಕ್ಕೊಂಡು ಇಂಜೆಕ್ಷನ್ ಹಾಕೋದನ್ನು ತಳ್ಳಿ ಸಿಕ್ಕಾಪಟ್ಟೆ ಅವ್ರಿಗೂ ಹಿಂಸೆ ಆಗೋಯಿತು, ನಮಗೂ ಹಿಂಸೆ ಆಗೋಯಿತು. ಕೊನೆಗೆ 3:15 ಅರ್ಲಿ ಮಾರ್ನಿಂಗ್ 3:15 ಅಲ್ಲಿ ಕೊಟ್ಟಿರೋ ಅಷ್ಟು ಬ್ಲಡ್ ಖಾಲಿಯಾಗಿರೋದು. ಅಲ್ಲಿವರೆಗೂ ಖಾಲಿಯಾಗಿಲ್ಲ. ಆಮೇಲೆ 3:15 ಮಲ್ಕೊಂಡೆ, ಮತ್ತೆ 6:15 ಎದ್ದೆ ನಾನು. ನಮ್ಮ ಅಮ್ಮನೂ ಎದ್ರು. ಅವ್ರಿಗೂ ಭಯ, ಒಂದು ಸ್ವಲ್ಪ ಖಾಲಿ ಆದರೆ ಕರ್ಕೊಂಡು ಹೋಗು ಅಂತ ಹೇಳೋರು. ನಾನು ಕರ್ಕೊಂಡು ಬರವೆ. ಈ ಥರ ಆಗಿತ್ತು ಕಂಡೀಷನ್ನು. ಇಲ್ಲಿ ನೋಡಿ ನಮ್ಮ ಪುಟ್ಟಿ ನಾನು ಹೇಳಿದ್ರೆ ಕೆಲಸಗಳನ್ನ ಮಾಡಲ್ಲ ಅವಳು. ಬಟ್ ಅಲ್ಲಿದ್ದಾಗ ನಮ್ಮ ಮೀನಾಕ್ಷಿ ಹೇಳಿದ್ರೆ ಮಾಡ್ತಾಳೆ. ನೋಡಿ ತಂದು ತೋರಿಸ್ತಾಳೆ, ನನ್ನ ತಿಂಡಿ ಎಲ್ಲ ಆಯಿತು ತಿಂದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇರೋದು, ಖಾಲಿ ಮಾಡಿದ್ದೀನಿ ನೋಡು ಅಂತ ತೋರಿಸ್ತಾ ಇರೋದು. ಆಮೇಲೆ ತೊಗೊಂಡೋಗಿ ಸಿಂಕ್ ಇಡು ಅಂದರೆ ಇಡ್ತಾಳೆ. ಅದೇ ನಮ್ಮ ಬೆಂಗಳೂರಲ್ಲಿದ್ದರೆ ಒಂದು ಚೂರು ಸಿಂಕ್ ಎತ್ಕೊಂಡೋಗಿಡೋ ಅಂದರೆ ಇಡಲ್ಲ ಅವಳು. ಎಷ್ಟು ಮುದ್ದು ಮಾಡಿ ಬೈದು ಎಲ್ಲ ಮಾಡಿದ್ರು ನಾಟಕ ಆಡಿ ಇದು ಮಾಡಿಬಿಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ತೊಗೊಂಡೋಗಿಡ್ತಾಳೆ. ಹೇಳ್ದಂಗೆಲ್ಲ ಕೇಳ್ತಾ ಇದ್ಲು. ಅಲ್ಲಿ ತಿನ್ನು ಅಂದರೆ ನೀಟಾಗಿ ಚಕ್ಳ ಮಕ್ಕಳು ಹಾಕ್ಕೊಂಡು ಚಕ್ರ ಮಟ್ಟಿ ಹಾಕ್ಕೊಂಡು ಕೂತ್ಕೊಂಡು ತಿನ್ನೋಳು. ಇಲ್ಲೆಲ್ಲ ಎಷ್ಟು ಹಿಂಸೆ ಕೊಡ್ತಾಳೆ ನನಗೆ, ಹಠ ಮಾಡ್ತಾಳೆ ಅಂದರೆ. ವಿಡಿಯೋದಲ್ಲೆಲ್ಲ ನಾನು ನಿಮಗೆ ತೋರಿಸಿರ್ತೀನಿ, ನೋಡಿರ್ಬೋದು. ಏನೋ ತಾಯಿ ಕಂಡ್ರೆ ತಲೆಬೇವೆ ಅಂತಿರುತ್ತಲ್ಲ, ಹಂಗೆ. ಎನಿವೆ ಇಷ್ಟ ಆಯಿತು. ಆಪ್ರೇಷನ್ ಆದಮೇಲೆ ಏನಾಯಿತು ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ನೀರು ಕುಡಿ ಆಯ್ತಾ. ಆಪ್ರೇಷನ್ ಆದಮೇಲೆ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.